ಹಲೋ ಗೆಳೆಯರೇ, ವೆಲ್ಕಮ್ ಟು ದೋಸ್ತ್ ಮೀಡಿಯಾ. ನನ್ನ ಕನ್ನಡ ಚಾನಲ್ಗೆ ಸ್ವಾಗತ. ನೀವೇನೋ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಒಂದು ಡಿಸ್ಕ್ಲೈಮರ್ ಕೊಡೋಕ್ಕೆ ಇಷ್ಟಪಡ್ತೀನಿ. ಈ ಚಾನಲಲ್ಲಿ ಬರುವಂಥ ಯಾವುದೇ ಇನ್ಫಾರ್ಮೇಷನ್ ಇರ್ಬೋದು, ಅದು ಓನ್ಲಿ ಫಾರ್ ಎಜುಕೇಷನ್ ಪರ್ಪಸ್ ಆಗಿರುತ್ತೆ. ಬೇರೆ ಯಾವುದೇ ಇಂಟೆನ್ಷನ್ ಇರೋದಿಲ್ಲ. ಬೈ ಆ್ಯಂಡ್ ರೆಕಮೆಂಡೇಷನ್ ಕೂಡ, ಬೈ ಸೆಲ್ ರೆಕಮೆಂಡೇಷನ್ ಕೂಡ ನಾವು ಈ ಚಾನಲ್ ಮುಖಾಂತರ ಕೊಡೋದಿಲ್ಲ. ನೀವೇನಾದರೂ ಯಾವುದೇ ಪರ್ಟಿಕ್ಯುಲರ್ ಸ್ಟಾಕ್ನ ಬೈ ಮಾಡಬೇಕು, ಸೆಲ್ ಮಾಡಬೇಕು ಅಂತ ಇದ್ದರೆ ಸೆಬಿ ರಿಜಿಸ್ಟರ್ನ ಅನಲಿಸ್ಟ್ನ ಕಾಂಟ್ಯಾಕ್ಟ್ ಮಾಡಿ ಅವ್ರ ಮೂಲಕಂತರ ಬೈ ಸೆಲ್ ರೆಕಮೆಂಡೇಷನ್ ತೊಗೋಬೇಕಾಗುತ್ತೆ. ಬನ್ನಿ ಹಾಗಿದ್ರೆ ಇವತ್ತಿನ ಮಾರ್ಕೆಟ್ ಅಪ್ಡೇಟ್ ನೋಡೋಣ ಹೇಗಿರುತ್ತೆ ಅಂತ. ನೀವು ನೋಡಿರ್ಬೋದು, ಇವತ್ತು ನಿಫ್ಟಿ 50 ಮತ್ತು ಬ್ಯಾಂಕ್ ನಿಫ್ಟಿ ಎರಡೂ ಕೂಡ ನೆಗೆಟಿವ್ ಪರ್ಫಾರ್ಮೆನ್ಸನ್ನು ಕೊಟ್ಟಿದ್ದಾವೆ. ನಿಫ್ಟಿಯಲ್ಲಿ ನಮಗೆ 74 ಪಾಯಿಂಟ್ ನೆಗೆಟಿವ್ ಕೊಟ್ಟರೆ, ಬ್ಯಾಂಕ್ ನಿಫ್ಟಿಯಲ್ಲಿ 164 ಪಾಯಿಂಟ್ ನೆಗೆಟಿವ್ ಪರ್ಫಾರ್ಮೆನ್ಸಲ್ಲಿ ಇವತ್ತು ಕ್ಲೋಸ್ ಆಗಿದೆ. ಹಾಗೆಯೇ ನೀವು ನೆಕ್ಸ್ಟ್ ಇನ್ಫಾರ್ಮೇಷನ್ ನೋಡೋದಿದ್ದರೆ, ನೀವು ಇನ್ಫಾರ್ಮೇಷನ್ ನೋಡ್ಬೋದು. ಜೈಡಸ್ ವೆಲ್ನೆಸ್ ಏನಿದೆ, ಅದು US ಬೇಸ್ಡ್ ಒಂದು ಕಂಫರ್ಟ್ ಕ್ಲಿಕ್ ಅನ್ನೋ ಕಂಪ್ನಿನ ಅಕ್ವೈರ್ ಮಾಡ್ಕೊಂಡಿದೆ. ಈ ಒಂದು ಅಕ್ವೈರ್ ಮಾಡ್ತಾ ಇದು ಫಸ್ಟು OC ಅಕ್ವಿಸಿಷನ್ ಆಗಿರುತ್ತೆ JWLದು, ಜೈಡಸ್ ವೆಲ್ನೆಸ್ ಅವ್ರದ್ದು. ಇದ್ರ ಮೂಲಕ ಇವ್ರು ಏನು ಮಾಡ್ತಿದ್ದಾರೆ ಅಂತ, ಹೈ ಗ್ರೋತ್ ವಿಟಮಿನ್ಸ್ ಮತ್ತು ಮಿನರಲ್ ಇರ್ಬೋದು, ಸಪ್ಲಿಮೆಂಟ್ ಸೆಗ್ಮೆಂಟ್ಗೆ ಅಡಲ್ಟ್ಸ್ದು ಮತ್ತು ಪ್ಯಾರಡಕ್ಟ್ಸ್, ಅನಿಮಲ್ ಹೆಲ್ತ್, ಇದ್ರ ಮೂಲಕ ಇದು ಈ ಒಂದು ಸೆಗ್ಮೆಂಟ್ ಕೂಡ ಇವರು ಎಂಟರ್ ಆಗ್ತಾರೆ ಅಂತ ಹೇಳ್ಬೋದು. ಆದರೆ ಇವತ್ತಿನ ದಿನ ಮಾರ್ಕೆಟ್ ನೆಗೆಟಿವಲ್ಲೇ ಕ್ಲೋಸ್ ಆಗಿದೆ. ನೋಡಬೇಕು ಈ ಒಂದು ನ್ಯೂಸ್ಗೆ ಮಾರ್ಕೆಟ್ ಯಾವ ಥರ ರಿಯಾಕ್ಟ್ ಮಾಡುತ್ತೆ ಮಂಡೇ ಅಂತ ಕಾದು ನೋಡಬೇಕಾಗುತ್ತೆ. ಬನ್ನಿ ಹಾಗಿದ್ರೆ ನೆಕ್ಸ್ಟ್ ಇನ್ಫಾರ್ಮೇಷನ್ ಯಾವುದು ಅಂತ ನೋಡೋಣ. ಸೊ ಇವತ್ತಿನ ಇನ್ಫಾರ್ಮೇಷನ್ ನೀವು ನೋಡ್ತಿರ್ಬೋದು. ಇವತ್ತು ರಿಲಯನ್ಸ್ ಇಂಡಸ್ಟ್ರಿ AGM ಇತ್ತು. ಆ AGM ಅಲ್ಲಿ ಒಂದು ರಿಲಯನ್ಸ್ ಜಿಯೋ IPO ಬಗ್ಗೆ ಅನೌನ್ಸ್ ಆಗಿದೆ. ಸೊ ರಿಲಯನ್ಸ್ 48th ಏನು ಆ್ಯನ್ಯುವಲ್ ಜನರಲ್ ಮೀಟಿಂಗ್ ನಡೀತಿದೆ. ಮಾರ್ಕೆಟ್ ಅವರ್ಸಲ್ಲೇ ಸ್ಟಾರ್ಟ್ ಆಯಿತು. ಮಾರ್ಕೆಟ್ ಎಲ್ಲ ಸ್ಟಾರ್ಟ್ ಆದಮೇಲೆ ನೋಡ್ಬೋದು ನೀವು, 2 ಗಂಟೆಗೆ ಒಂದು ಶಾರ್ಪ್ ಫಾಲ್ ಬಂದಿದೆ. 2% ಅಷ್ಟು ನೆಗೆಟಿವ್ ರಿಯಾಕ್ಷನ್ನು ಸ್ಟಾಕಲ್ಲಿ ಬಂದಿದೆ. ಬಟ್ ಆದರೆ ಅನೌನ್ಸ್ಮೆಂಟ್ ಆಗಿದೆ. ಯಾವುದು ಜಿಯೋ IPO, ಯಾವುದು ಮೋಸ್ಟ್ ಎಕ್ಸ್ಪೆಕ್ಟೆಡ್ ಆ್ಯಂಟಿಸಿಪೇಟೆಡ್ IPO ಇದು. 2026 ಫಸ್ಟ್ ಹಾಫಲ್ಲೇ ನಾವು ಜಿಯೋ IPOನ ತರ್ತೀವಿ ಅಂತ ಹೇಳ್ತಿದ್ದಾರೆ. ಬಟ್ ಮಾರ್ಕೆಟಲ್ಲಿ ನೀವು ರಿಲಯನ್ಸ್ ಇಂಡಸ್ಟ್ರಿ ಚೆಕ್ ಮಾಡಿದ್ರೆ 1 ಇಯರಲ್ಲಿ ನೆಗೆಟಿವ್ ರಿಟರ್ನ್ ಕೂಡ ಕೊಟ್ಟಿದೆ. ಸೊ ಇದುವರೆಗೂ 1 ಇಯರಲ್ಲಿ ನೆಗೆಟಿವ್ ರಿಟರ್ನ್ ಇರೋದ್ರಿಂದ ಮಾರ್ಕೆಟ್ ಯಾವಾಗ ಮೂವ್ ಆಗುತ್ತೆ ಅಂತ ಗೊತ್ತಿಲ್ಲ. ಬಟ್ ಈ ಒಂದು IPO ಅನೌನ್ಸ್ಮೆಂಟ್ ಆಗಿರೋದ್ರಿಂದ ಎಕ್ಸ್ಪೆಕ್ಟ್ ಮಾಡ್ಬೋದು. IPO ಅನೌನ್ಸ್ಮೆಂಟ್ ಡೇಟ್ ಯಾವಾಗ ಬರುತ್ತೆ ಅವಾಗ ಮಾರ್ಕೆಟ್ ರಿಲಯನ್ಸ್ ಇಂಡಸ್ಟ್ರಿ ಅಪ್ವರ್ಡ್ ಕೂಡ ಮಾರ್ಕೆಟ್ ಒಳ್ಳೆ ಮೊಮೆಂಟಮ್ ಕೂಡ ಕೊಡ್ಬೋದು. ಬಟ್ ರಿಲಯನ್ಸ್ ಇಂಡಸ್ಟ್ರಿ ಮೇನ್ಲಿ ಆಯಿಲ್ ಟು ಕೆಮಿಕಲ್ ಸೆಗ್ಮೆಂಟ್ ಇರೋದು. ಇದರಿಂದ ನಿಮ್ಮವ್ರಿಗೆ ಮೋಸ್ಟ್ 60% ರೆವಿನ್ಯೂ ಇದ್ರ ಮೂಲಕನೇ ಬರುತ್ತೆ ಅಪ್ರಾಕ್ಸಿಮೇಟ್ಲಿ. ಹಾಗಾಗಿ ಇವ್ರದ್ದು ಮೇನ್ಲಿ ಆಯಿಲ್ ಟು ಬಿಸ್ನೆಸ್ ಕೆಮಿಕಲ್ ಇರೋದ್ರಿಂದ ನಾವು ಸ್ವಲ್ಪ ಕೇರ್ಫುಲ್ಲಾಗಿ ನೋಡಿ ಇನ್ವೆಸ್ಟ್ ಮಾಡಬೇಕಾಗುತ್ತೆ ಈ ಕಂಪ್ನಿ. ಹಾಗಿದ್ರೆ ಬನ್ನಿ ಡೌ ಜೋನ್ಸ್ ಮತ್ತು ನ್ಯಾಸ್ಡಾಕ್ ನಮ್ಮ US ಮಾರ್ಕೆಟ್ನ ನೋಡ್ಕೊಬಂದ್ಬಿಡೋಣ ಯಾವ ಥರ ರಿಯಾಕ್ಟ್ ಮಾಡ್ತಿದೆ ಅಂತ. ಡೌ ಜೋನ್ಸ್ ಮತ್ತು ನ್ಯಾಸ್ಡಾಕಲ್ಲಿ ಯಾವುದೇ ಥರ ಸ್ಟ್ರಾಂಗ್ ಪರ್ಫಾರ್ಮೆನ್ಸ್ ಇವತ್ತು ಕಾಣಿಸ್ತಿಲ್ಲ. ನೀವು ನೋಡ್ಬೋದು ನೆಗೆಟಿವ್ ಸ್ಟ್ರಾಂಗಾಗೆ 1.22% ನೆಗೆಟಿವ್ ಫಾಲ್ ಆಗಿದೆ ನ್ಯಾಸ್ಡಾಕ್. ಇವತ್ತು ಒಂದು ಶಾರ್ಪ್ ಫಾಲ್ ಆಗಿದೆ. ಸ್ಟಾರ್ಟಿಂಗಿಂದನೂ ನೆಗೆಟಿವ್ ಇದೆ. ಬಟ್ ಆದರೆ ಡೌ ಜೋನ್ಸ್ ಸ್ವಲ್ಪ ರಿಕವರಿ ಕೊಟ್ಟಿದೆ. ಡೌ ಜೋನ್ಸಲ್ಲಿ ಅಷ್ಟೊಂದೇನು ದೊಡ್ಡ ಫಾಲ್ ನಮಗೆ ಕಾಣಿಸ್ತಿಲ್ಲ. ಬನ್ನಿ ಹಾಗಿದ್ರೆ ಗೋಲ್ಡ್ ಯಾವ ಥರ ರಿಯಾಕ್ಟ್ ಮಾಡಿದೆ ನೋಡೋಣ. ಗೋಲ್ಡ್ ನಮಗೆ ಅಪ್ಪರ್ ಮೂಮೆಂಟ್ ಶುರುವಾಗಿದೆ. ಮತ್ತು ಮಾರ್ಕೆಟ್ ಏನು ಈ ಟ್ರಂಪ್ ಟಾರಿಫಿಂದ ನೆಗೆಟಿವ್ ಪರ್ಫಾರ್ಮೆನ್ಸ್ ತೋರಿಸಿದೆ. ಗೋಲ್ಡ್ ಕೂಡ ರಿವರ್ಸ್ ಗೇರಲ್ಲಿ ಮೇಲಕ್ಕೆ ಹೋಗ್ತಾನೆ ಇದೆ. ಗೋಲ್ಡಲ್ಲಿ ಇನ್ವೆಸ್ಟ್ ಮಾಡಿರೋರು ಪಾಸಿಟಿವ್ ಆಗಿ ಇರ್ತಾರೆ, ಖುಷಿಯಾಗಿ ಎಂಜಾಯ್ ಮಾಡ್ತಿದ್ದಾರೆ. ಯಾಕೆಂದರೆ ಗೋಲ್ಡು ಆಲ್ರೆಡಿ 1,05,600 ರುಪೀಸ್ನ ರೀಚ್ ಆಗಿಬಿಟ್ಟಿದೆ. 10,05,600 ರುಪೀಸ್ ರೀಚ್ ಆಗಿಬಿಟ್ಟಿದೆ. 24 ಕ್ಯಾರೆಟ್ ಎನ್ ಎ ಗ್ರಾಮ್, 24 ಕ್ಯಾರೆಟ್ ಗೋಲ್ಡ್. ಸೊ ಇವತ್ತಿನ ನ್ಯೂಸ್ ಇದಾಗಿತ್ತು ಗೆಳೆಯರೆ. ನೀವು ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ದಯವಿಟ್ಟು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು. ಬಾಯ್ ಬಾಯ್.